ಎಲ್ಲರಿಗೂ ನಮಸ್ಕಾರಗಳು. ಏನು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತು ಏನು ರೈತ ಬಾಂಧವರಿದ್ದೀರಾ, ಜನಸಾಮಾನ್ಯರಿದ್ದೀರಾ, ನಾವೇನೋ ಇವತ್ತು ಕೊಟ್ಟಿದ್ದೀವಿ. ಆದರೆ ಇದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಹಾಗಾಗಿ ಬಲಾಢ್ಯರು, ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳು ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಏನು ಕಬಿನಿ ಹಾಳು ಮಾಡೋಕ್ಕೆ ಕೊಟ್ಟಿದ್ದಾರೆ. ಆದರೆ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಬರೀ ಅವ್ರನ್ನೇ ನಾವು ಇದುವರೆಗೆ ಆಡ್ತಾಯಿದ್ದೀವಿ. ನಮ್ಮ ಜವಾಬ್ದಾರಿನೂ ಇದೇ ಆಗಲಿ. ನಾವೆಲ್ಲ ಅಟ್ಲು ಕೂತಿದ್ರೆ ಕಬ್ನಿನೂ ಹಾಳಾಗೈತೆ. ಕಬ್ನಿ ಯಾವುದಲ್ಲ, ಇಡೀ ತಮಿಳ್ನಾಡಿಂದ ಹಿಡಿದು ಮಹದೇಶ್ವರನ ಬೆಟ್ಟದವರೆಗೂ ಹರ್ಕೊಂಡು ಹೋಗುತ್ತೆ, ಎಲ್ಲರಿಗೂ ಅನ್ನ ಆಗ್ತದೆ. ಅದನ್ನು ನಂಬ್ಕೊಂಡು ಸಾವಿರಾರು ಜನ, ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಮತ್ತು ಅದ್ರಲ್ಲಿ ಪರಿಸರ ಇದೆ, ಎಲ್ಲರೂ ಅನ್ನ ತಿಂತಾ ಇದ್ದಾರೆ. ಹಾಗಾಗಿ ಅವರು ಒಂದು ಕಡೆ ಮೋಸ ಮಾಡಿದ್ರೆ ಮೋಸ ಮಾಡಿಸ್ಕೊತ ನಾವು ಕೂತ್ರೆ ನಮ್ಮದು ತಪ್ಪಾಯ್ತದೆ. ಹಾಗಾಗಿ ತಾವೆಲ್ಲರೂ ಎಚ್ಚೆತ್ಕೊಂಡು ಬರೀ ಅವರು ಧಿಕ್ಕಾರ ಕೂಗೋದಲ್ಲ, ನೀವೆಲ್ಲ ಎದ್ದು ಬರಬೇಕು. 25ನೇ ತಾರೀಕು ಗಡುವು ಕೊಟ್ಟಿದ್ವಿ, ಮೀಟಿಂಗ್ ಮಾಡ್ತಾರೆ. ಆದರೆ ಪ್ರಭಾವಿಗಳು ಅಷ್ಟು ಸುಲಭ ಅಲ್ಲ. ನಮ್ಮ ಜಮೀನನ್ನ ಮಾರ್ಸಕ್ಕೆ ಕಾಯ್ಕೊಂಡಿದ್ರೆ. ಯಾಕಂದರೆ ಒಳಗಡೆ ಸಫಾರಿಗೆ ಹೋಗಿ ಅಲ್ಲಿಂದ ಪ್ರಾಣಿಗಳು ಹೊರಗಡೆ ಬಂದು ನಮ್ಗೆ ಹಿಂಸೆ ಕೊಡಬೇಕು. ಆಗ ನಾವು ಊರು ಬಿಟ್ಟು ಖಾಲಿ ಮಾಡಬೇಕು, ಆ ಜಮೀನ ಅವ್ರು ತಗೋಬೇಕು. ಡ್ಯಾಮು ಈಗಾಗಲೇ 15 TMC 4 TMC ನೀರು ಮುಚ್ಚಿಬಿಟ್ರೆ, ಇನ್ನೂ ಮುಚ್ಚಿಬಿಡ್ತಾರೆ. ಅದರಲ್ಲೂ ನೀರು ಸಿಗಲ್ಲ ನಮಗೆ. ಹೀಗಾಗಿ ರೈತ ಬಾಂಧವರು, ಸಾರ್ವಜನಿಕರು, ಅನ್ನ ತಿನ್ನೋರು, ಎಲ್ಲ ಅನ್ನ ಊಟ ಮಾಡೋರು, ನೀರು ಕುಡಿಯೋರು, ನಾವೆಲ್ಲ ಯೋಚನೆ ಮಾಡಬೇಕು. ಮುಂದೆ ನಮ್ಮ ಮಕ್ಕಳಿಗೆ ಗತಿ ಏನು, ದಾರಿ ಏನು? ಕಾಡಿಲ್ಲದೆ ಏನಾಗ್ತದೆ? ಎಲ್ಲ ಪ್ರೈವೇಟೇಷನ್ ಮಾಡ್ತಾರೆ ಕಾಡನ್ನ ಪ್ರೈವೇಟೇಷನ್. ಅದಕ್ಕೆ ಒಳಗಡೆ ಯಾರು ಅವ್ರ ಉದ್ದೇಶ ಒಳಗಡೆ ಯಾರೂ ಇರೋಕ್ಕಿಲ್ಲ. ಕಾಡೊಳಗಡೆ ಅವ್ರು ಇಷ್ಟ ಬಂದಾಗ ಮಾಡ್ಬೋದು. ಹಾಗಾಗಿ ಕಾಡಿನಿಂದ ಒಳಗಿರೋ ಜನನೆಲ್ಲ ಈಚೆ ತರಬೇಕು. ಅಲ್ಲಿಗೆ ಇನ್ನೆಲ್ಲ ಕರ್ಕೊಂಡು ಹುಲಿಗಳು ಬಿಡೋದು, ಇವೆಲ್ಲ ಮಾಡ್ತಾರೆ. NTCA ವರದಿ ಕೊಟ್ಟಿದೆ, BRTಲಿ 6 ರೆಸಾರ್ಟ್ಗಳನ್ನ ಇನ್ನೂ ತೆರವು ಮಾಡಿಲ್ಲ. ಕೋರ್ ಝೋನಲ್ಲಿದೆ. ಸುಪ್ರೀಂ ಕೋರ್ಟ್ ಪ್ರಕಾರ ಜಂಗಲ್ ಲಾಡ್ಜು, ಗುಡಿ ಕೋರ್ ಝೋನಲ್ಲಿದೆ. ನೋಡಿ, ಅಧಿಕಾರಿಗಳು ಯಾವ ಥರ ಆಟ ಆಡ್ತಾರೆ. ಬೇಕಾದಷ್ಟು ಲಂಚ ತಿಂತಾರೆ ಇವರು. ಅನ್ನ ತಿನ್ನಲ್ಲ ಇವರು. ಅನ್ನ ತಿನ್ನವ ಈಗ ಮಾಡಲ್ಲ. ಯಾಕಂತೀವಿ ಅಂದರೆ, ಯಾಕೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು? ಅವ್ರು ಅನ್ನ ತಿನ್ನಲ್ಲ. ನಮ್ಮ ನಾಡನ್ನ, ಕಾಡನ್ನ ಇವರು ಯಾರು? ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಯಾರು ಇವ್ರಿಗೆ? DC ಇರ್ಬೋದು, ಚೀಫ್ ಸೆಕ್ರೆಟರಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು. ನಮ್ಮ ಭೂಮಿನ ಇವ್ರಿಗೆ ಬೇರೆಯವರು ಮಾರೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ವರದಿಗಳು ಬರಲಿ. ರೈತರು ಸುಮ್ಮನೆ ಕೂತ್ಕೊಳ್ಳೋ ಕೈಗೆ ನಾವು ತಗೋತೀವಿ. ಏನು ತಪ್ಪು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅಧಿಕಾರಿ ಯಾರೇ ಆಗಿರಲಿ, ಕಳ್ಳರೆ ಅಧಿಕಾರಿ ಅಂದ್ಬಿಟ್ಟು ಮುಖ್ಯಮಂತ್ರಿ ಆಗ್ಬಿಟ್ಟು ಕಳುವಂತ ಹೇಳಿದಾರ, ಮೋಸ ಮಾಡುವಂತ ಹೇಳಿದಾರ, ಜನಗಳು ಲೂಟಿ ಮಾಡುವಂತ ಹೇಳಿದಾರ. ಮುಖ್ಯಮಂತ್ರಿ 6 ಕೋಟಿ ಜನನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಬೇಕು ಅಂತ ಕೂರಿಸಿರೋದು. ನಾವು ಮುಖ್ಯಮಂತ್ರಿ ಇಷ್ಟ ಮಾಡೋಕ್ಕಾಗ್ದ? ಅಂಥವರೇ ಜೈಲ್ಗಳಿಗೆಲ್ಲ ಹೋಯ್ತಾರೆ. ಇನ್ನು ಈ ಅಧಿಕಾರಿಗಳು ಯಾರು? ಹಾಗಾಗಿ ಉಗಿತೀವಿ ಕೆಟ್ಟವ್ರಿಗೆ, ಭ್ರಷ್ಟರಿಗೆ. ನೀ ಭ್ರಷ್ಟ ಆಗಿದ್ರೆ ಉಗಿತೀವಿ, ಇಲ್ಲದೆ ಉಗಿಯಲ್ಲ. ನಾವೇ ನಿಮ್ಗೆ ಪ್ರಾಣ ಕೊಡ್ತೀವಿ. ಹಾಗಾಗಿ ಹೇಳ್ತಾ ಇದ್ದೀವಿ ಅಧಿಕಾರಿಗಳಿಗೆ, ಇಲ್ಲಿ ಯಾರೇ ಸಿಕ್ಕಿದ್ರು ನಾವು ಬಿಡಲ್ಲ. ಕಾನೂನು ಕೈ ತಗೋತೀವಿ. ನಾವು ಸರ್ಕಾರ ಕೇಳ್ತೀವಿ. ಇಷ್ಟು ಕೋಟಿ ಜನ ಇಲ್ಲಿಂದ ಮಹದೇಶ್ವರನ ಬೆಟ್ಟಕ್ಕೆ ಜನ ಇದೀವಿ, ಕಬಿನಿ ಜನ. ಇವತ್ತು ಆಹಾರ ಪಡ್ತಾ ಇದೆ ನೀರಿಗೆ. ಇಲ್ಲಿ ಆಟ ಆಡಿದ್ರೆ ಆಟ ನೀವು. ಹಾಗಾಗಿ ಏನಾಗಿದೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ನಾವೆಲ್ಲ ರೈತರು, ಸಾರ್ವಜನಿಕರು 25ನೇ ತಾರೀಕು ನೀವು ನಮಗೆ ನಂಬಿಕೆ ಇಲ್ಲ, ಒಂದಿದೆ ಕೊಟ್ಟಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಒಪ್ಕೊಂಡಿದ್ದಾರೆ, ಮಾಡದೆ ಹೋದರೆ 25ನೇ ತಾರೀಕು ಮೈಸೂರು ಹಿಡಿಬಾರ್ದು. ಎಲ್ಲ ಮಹದೇಶ್ವರನ ಬೆಟ್ಟದಿಂದ ಇಲ್ಲಿ ಬರಬೇಕು. ಅದು ಮೊದಲನೇ ಹಂತ. 2ನೇ ಹಂತದಲ್ಲಿ ಎಲ್ಲ ಅವ್ರವ್ರ ಊರಲ್ಲೇ ಕೂತ್ಕೋತೀವಿ. ಇಲ್ಲಿಗೆ ಬರಲ್ಲ ನಾವು. ಅವ್ರ ಊರಲ್ಲೇ ರೋಡ್ ಮೇಲೆ ಕೂತ್ಕೋತೀವಿ. ಅದು ಇಲ್ಲಿ ಬಂದ್ರೆ ಕಷ್ಟ. ಅಲ್ಲೇ ಅಡ್ಗೆ ಮಾಡ್ಕೊಂಡು ಉಂಡ್ಕೊಂಡು ಎಲ್ಲ ನಮ್ಮ ದನ ಕರ ತಗೊಂಡು ಆ ಊರಲ್ಲಿ ಮಹದೇಶ್ವರನ ಬೆಟ್ಟದ ಇಲ್ಲಿ ಗಂಟು ಕುಯ್ಕೊಂಡು ಬಂಡೀಪುರ ಗಂಟವ ಎಲ್ಲರೂ ನಮ್ಮ ಊರಲ್ಲೇ ರೋಡಲ್ಲಿ ಕೂತ್ಕೋತೀವಿ. ನೆಕ್ಸ್ಟು ತಿಳ್ಕೊಳ್ಳಿ RC ಅವರೇ, ಪ್ರಾದೇಶಿಕ ಆಯುಕ್ತರವರೇ, ಅಷ್ಟು ಸುಲಭವಾಗಿ ನಾವು ಬಿಡಲ್ಲ. DCಗಳು, ಏನು CFಗಳು, DFಗಳು, ನೀವು ಲಂಚ ತಿಂದಿರೋ ಸಾಕು. ಇನ್ನು ನಾವು ಯಾವುದೇ ಕಾರಣಕ್ಕೂ ನೀವು ಬಿಡಲ್ಲ. ಒಳ್ಳೆಯವ್ರಿಗೆಲ್ಲ, ಕೆಟ್ಟವ್ರಿಗೆ, ಭ್ರಷ್ಟರಿಗೆ, ಪ್ರಾಮಾಣಿಕರಿಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಮಾತಾಡ್ತೀನಿ. ನಮಸ್ಕಾರ. ಜೈ ರೈತ.